ಧಾರ್ಮಿಕ ವಿಧಿವಿಧಾನಗಳಿಂದ ಒಂದೇ ಒಂದು ಅಕ್ಕಿ ಕಾಳನ್ನ ನೀನು ಸೃಷ್ಟಿ ಮಾಡಿಬಿಟ್ರೆ ನಾನು ಕೇಳಿದ್ದೀನಿ ಕೊಟ್ಬಿಡ್ತೀನಿ. ಧಾರ್ಮಿಕ ವಿಧಿವಿಧಾನಗಳು ಕೇವಲ ಜನರ ನಂಬಿಕೆ ಅಷ್ಟೇ. ಇದು ನಾಸ್ತಿಕರವಾದ. ಜೀವರಾಶಿಗಳಲ್ಲಿ ಒಂದೇ ಒಂದು ಹುಲ್ಕಡ್ಡಿ ಅಲ್ಲಾಡಬೇಕು ಅಂದ್ರೂ ಆ ಭಗವಂತನ ಇಚ್ಛೆಯಿಂದ ಮಾತ್ರ ಸಾಧ್ಯ ಅನ್ನುವಂಥದ್ದು ಆಸ್ತಿಕವಾದ. ಯಾವುದು ಆಸ್ತಿಕತೆ, ಯಾವುದು ನಾಸ್ತಿಕತೆ, ಯಾವುದು ನಂಬೋದು, ಯಾವ್ದನ್ನು ಬಿಡೋದು. ಸೊ ಟೋಟಲಿ ಜನ ಕನ್ಫ್ಯೂಸ್ ಆಗ್ಬಿಟ್ಟಿದ್ದಾರೆ. ಬಟ್ ಮ್ಯಾಕ್ಸಿಮಮ್ ಜನಗಳು ಈ ಆಸ್ತಿಕತೆ ಜೊತೆನೆ ಓಡ್ತಿದ್ದಾರೆ. ತನಗೆ ಆಗ್ತಕ್ಕಂಥ ಸಣ್ಣ ಪುಟ್ಟ ನೋವುಗಳು, ಸಣ್ಣ ಪುಟ್ಟ ಕಷ್ಟಗಳು, ಏನಾದ್ರೂ ಒಂದು ಎಡವಟ್ಟಾಯ್ತು, ಅಯ್ಯೋ ಭಗವಂತ ನನ್ಗೆ ಹಿಂಗ್ ಮಾಡ್ಬಿಟ್ಟಲ್ಲಪ್ಪ ಅನ್ನೋ ಒಂದು ಕೊರಗು, ಒಂದು ಕೊರತೆ, ಇದನ್ನೆಲ್ಲ ನೋಡ್ತಾ ಮನುಷ್ಯ ಹೆಚ್ಚು ಆಸ್ತಿಕತೆಗಳಿಗೆ ವಾಲ್ತಾ ಇರೋದಕ್ಕೆ ಕಾರಣ ಏನಪ್ಪ ಅಂತಂದ್ರೆ, ಮನುಷ್ಯ ತನ್ನಲ್ಲಿ ತಾನು ತುಂಬಿಕೊಂಡಿರ್ತಕ್ಕಂಥ ಕೆಟ್ಟತನ, ತನಗೆ ಅವನಿಗೆ ಅರಿವಿಲ್ದಂಗೆ ಅವನಿಗೆ ಆಗ್ಬಿಡುತ್ತದೆ, ಅವನ ತಪ್ಪಿನ ಅರಿವಾಗ್ಬಿಡುತ್ತೆ. ನಾನೆಲ್ಲೋ ಒಂದ್ ಕಡೆ ತಪ್ಪು ಮಾಡಿದೆ, ಅದಕ್ಕೆ ಹಿಂಗೆ ಆಗ್ತಿದೆ ಅಂತ ಒಂದು ಭಾವನೆ ಬಂದ್ಬಿಡ್ತಾನೆ. ಕಾಡುತ್ತೆ ಮನುಷ್ಯನ ಕಾಡುತ್ತೆ ಏನು ತಪ್ಪುಗಳು. ಸೊ ತಪ್ಪನ್ನು ಮಾಡಿದವ್ರು ಜನಗಳೆಲ್ಲ, ತಪ್ಪು ಮಾಡಿದವ್ರು ಯಾರವ್ರೆ ಅಂತ ಪ್ರಪಂಚದೆಲ್ಲ ಹೇಳ್ತಾ ಇದ್ದಾರೆ. ತಪ್ಪು ಮಾಡಿದ್ರೆ ಜನಗಳೆಲ್ಲ. ಹಂಗಂದ್ ಮಾತ್ರಕ್ಕೆ ಎಲ್ಲ ಅನಿಷ್ಟಗಳಿಗೂ ಶನೀಶ್ವರನೇ ಕಾರಣ ಅಲ್ಲ. ತಮ್ಮ ಆಸೆಗಳಿಗೆ, ತಮ್ಮ ಅಭಿಲಾಷೆಗಳಿಗೆ ಎಲ್ಲೋ ಒಂದ್ ಕಡೆ ನಾವೇ ಪುಷ್ಟಿ ಕೊಡ್ತಾ ಇರ್ತೀವಿ. ಪ್ರಪಂಚ ದೊಡ್ಡದಿದೆ, ದೊಡ್ಡ ಪ್ರಪಂಚದಲ್ಲಿ ನಾವುಗಳು ಕೂಡ ದೊಡ್ಡ ಮನುಷ್ಯರಾಗಬೇಕು ಅನ್ನೋ ವಿಚಾರ ಇಟ್ಕೊಂಡು ಸಣ್ಣ ಪುಟ್ಟ ತಪ್ಪುಗಳು ಮಾಡಿರ್ತೀವಿ. ಆ ತಪ್ಪುಗಳು ಒಮ್ಮೆ ನಮ್ಮನ್ನ ಏನ್ ಮಾಡ್ತೇವೆ ಅಂದ್ರೆ ಸಂಕಷ್ಟ ಸಿಲುಕಿಸ್ಬಿಡ್ತವೆ. ಆ ಸಂಕಷ್ಟ ಸಿಲುಕಿದಾಗ ಭಗವಂತ ನಾನು ಏನ್ ತಪ್ಪು ಮಾಡಿದೆ ಅಂತ ನನಗೆ ಹಿಂಗ್ ಮಾಡ್ತಿದ್ಯಪ್ಪ, ನನ್ನ ತಪ್ಪುಗಳಾದ್ರೂ ಏನು, ಯಾಕೆ ನನಗೆ ಶಿಕ್ಷೆ ಅಂತ ಭಗವಂತನ ಕೇಳ್ತಾ ಇರ್ತೀವಿ. ಭಗವಂತನ್ ಕೇಳೋದು ಓಕೆ ಫೈನ್, ಆಸ್ತಿಕರವಾದ ಭಗವಂತನ್ ಕೇಳ್ತಿದೀವಿ ಅನ್ನೋದು ಕೇಳ್ಕೋಬೇಕಿಲ್ಲಿ. ನಿನಗೆ ಗೊತ್ತಿರುತ್ತೆ ನೀನು ಏನ್ ತಪ್ಪು ಮಾಡಿದ್ಯಾ, ಏನ್ ಬಿಟ್ಟಿದ್ಯಾ, ನಿನ್ನ ಕಷ್ಟಗಳೇನು, ನಿನ್ನ ಕಾರ್ಪಣ್ಯಗಳೇನು, ನಿನ್ನ ಇವತ್ತಿನ ಈ ಪರಿಸ್ಥಿತಿಗೆ ವಾಟ್ ಇಸ್ ದ ಮೇನ್ ರೀಸನ್ ಅಂತ ಯಾರನ್ನೂ ಕೇಳಬೇಕಾಗಿಲ್ಲ. ಯು ಶುಡ್ ಆಸ್ಕ್ ಯುವರ್ ಸೆಲ್ಫ್. ಇನ್ನೊಂದು ನೀನು ಕೇಳ್ಕೊಬಿಟ್ರೆ 100ಕ್ಕೆ 100 ನಿನಗೆ ಗೊತ್ತಾಗೋಗ್ಬಿಡುತ್ತೆ. ಎಸ್, ನನ್ನ ಇವತ್ತಿನ ಈ ಪರಿಸ್ಥಿತಿಗೆ ಐ ಆಮ್ ದ ಬೆಸ್ಟ್ ಎಕ್ಸಾಂಪಲ್, ಐ ಆಮ್ ದ ಬೆಸ್ಟ್ ರೀಸನ್ ಅಂತ. ಸೊ ಹುಲ್ಕಡ್ಡಿನೂ ಕೂಡ ಅಲ್ಗಾಡ್ಬೇಕು ಅಂದ್ರೆ ಭಗವಂತನ ಇಚ್ಛೆ ಬೇಕು ಅಂತ ವಾದ ಮಾಡೋ ಒಂದ್ ಕಡೆ ಆದ್ರೆ, ಒಂದೇ ಒಂದು ಹಕ್ಕಿ ಕಾಳನ್ನು ಇಡೀ ಪ್ರಪಂಚದಲ್ಲಿರುವ 36,000 ಕುಲಕೋಟಿ ದೇವರುಗಳನ್ನು ಸಾಧ್ಯ ಇಲ್ಲ ಅಂತ ಹೇಳ್ತಕ್ಕಂಥ ವಾದ ಇದ್ರೂ ಕೂಡ ಮಾನವ ಜೀವನ ದೊಡ್ಡದು, ಮನುಷ್ಯನ ನಂಬಿಕೆಗಳು ದೊಡ್ಡದು. ಆ ನಂಬಿಕೆಗಳನ್ನ ಯಾವತ್ತೂ ನಾವು ಕತ್ತಿಚಿಕ್ ಸಾಯಿಸಬಾರ್ದು. ಆದ್ರೆ ನೀನ್ ತಪ್ಪದಾರಿಯಲ್ಲಿ ಹೋಗ್ತಿದ್ಯೋ, ಸರಿದಾರಿಯಲ್ಲಿ ಹೋಗ್ತಿದ್ಯೋ, ಅಕ್ರಮನೋ ಸಕ್ರಮನೋ, ನಿನ್ ಕಡೆಗೂ 4 ಜನ ಜೈ ಅನ್ನೋದಿರ್ತಾರೆ, ಅಕ್ರಮ ಮಾಡೋನ್ ಕಡೆಗೂ 4 ಜನ ಜೈ ಅನ್ನೋದಿರ್ತಾರೆ. ಈ ಜೈಕಾರಗಳ ನಡುವೆ ನಿನ್ನ ತನವನ್ನ ನೀನು ಮರ್ತೋಗ್ಬಿಡ್ತೀಯ. ಅಂತಃಕರಣ, ಮಾನವೀಯತೆ, ಪ್ರೀತಿ, ಕರುಣೆ, ತ್ಯಾಗ, ಎಲ್ಲಕ್ಕಿಂತ ಮುಖ್ಯವಾಗಿ ಒಮ್ಮೆ ನಿನ್ನ ಜೀವನದ ಬಗ್ಗೆ ನೀನು ಸಾಯೋ ಕಾಲದ ತಿರುಗಿ ನೋಡಿದ್ರೆ, ನೀನು ಏನೇನ್ ಮಾಡಿದೆ, ನಿನ್ನ ಇವತ್ತಿನ ಪರಿಸ್ಥಿತಿಗೆ, ನಿನ್ನ ಪರಿಸ್ಥಿತಿಗೆ ಏನ್ ಕಾರಣಗಳು ಅಂತ ನೀನೇ ಕಂಡ್ಕೊಬಿಡ್ಬೋದು. ಇರುವುದೆಲ್ಲವ ಬಿಟ್ಟು ಇರದುದರೆಡೆಗೆ ತುಡಿಯುವುದೇ ಜೀವನ ಅಂತ ಅನ್ಕೊಂಡು ಏನಿಲ್ಲ ಅದನ್ನ ಬಯಸ್ಬೇಕು, ಅದನ್ನ ಪಡ್ಕೋಬೇಕು ಅನ್ನೋ ಹಠದಲ್ಲಿ, ಛಲದಲ್ಲಿ ನೀನು ಮಾಡ್ಕೊಂಡಿರ್ತಕ್ಕಂಥ ಪ್ರಶ್ನೆಗಳು, ಯೋಚನೆಗಳು, ಆಲೋಚನೆಗಳು, ಯೋಜನೆಗಳು ಒಂದ ಎರಡ. ಓ ಮಾನವ, ನಿನ್ನ ಮನಸ್ಥಿತಿ, ನಿನ್ನ ಪರಿಸ್ಥಿತಿಗಳೆಲ್ಲವೂ ನಿನ್ನ ಬಯಕೆಗಳಿಂದಾಗಿಯೇ ಬಂದಂಥವು, ನಿನ್ನ ಇಚ್ಛೆಗಳಿಗನುಗುಣವಾಗಿಯೇ ಬಂದಂಥವು, ಪಡೆದುಕೊಳ್ಳಲೇಬೇಕೆನ್ನುವ ಭಂಡತನದಿಂದ ಬಂದಂಥವು. ನೀನು ಗೆದ್ದಿದೆಯೋ ಸೋತಿದ್ಯೋ ಅಂತ ನಿನಗೆ ನೀನೇ ತಿಳ್ಕೊಳ್ತಕ್ಕಂಥ ಸಂದರ್ಭಗಳು ಕೂಡ ಬರ್ತವೆ. ಸೊ ಸ್ನೇಹಿತರೆ, ಆಸ್ತಿಕತೆ ನಾಸ್ತಿಕತೆ ಬಗ್ಗೆ ಮಾತಾಡ್ತಿದ್ದೆ. ಎಲ್ಲ ಅನಿಷ್ಟಗಳಿಗೆ ಶನೇಶ್ವರನೇ ಕಾರಣ ಅನ್ನೋ ಒಂದು ಯೋಚನೆ ನಾವು ಬಿಟ್ಟಾಕ್ಬಿಡೋಣ. ನಮ್ಮ ಈ ಪರಿಸ್ಥಿತಿಗೆ ನಾವಷ್ಟೇ ಕಾರಣ, ಬೇರೆ ಯಾರು ಕಾರಣ ಅಲ್ಲ ಅನ್ನೋ ಒಂದು ಸರಿಯಾದ ಕನ್ಕ್ಲೂಷನ್ಗೆ ಬರೋಣ. ಮಾಡಕ್ಕೂ ಆಗಲ್ಲ. ಹೇಗೆ ಇವತ್ತು ನಾನು ಸರಿ ನೀನು ಸರಿ ಅಂತ ವಾದ ಮಾಡೋಗಳ ನಡುವೆ ಯಾರು ಸರಿ ಅನ್ನೋದನ್ನ ಯಾರನ್ನೂ ಐಡೆಂಟಿಫೈ ಮಾಡೋಕ್ಕಾಗ್ತದೆ. ಇಬ್ಬರು ವ್ಯಕ್ತಿಗಳನ್ನ ಕರೆದ್ರೆ, ಇಬ್ಬರು ವ್ಯಕ್ತಿಗಳ ನಡುವೆ ಏನಾದರೂ ಒಂದು ಇಶ್ಯೂ ಆಗಿ ಅವರಿಬ್ಬರನ್ನ ಏನಾದರೂ ನೀವು ಪಂಚಾಯತಿಗೋ ಅಥವಾ ಇನ್ನೇನಕ್ಕೆ ಕರೆದ್ರೆ, ಅವನ ಮೂಗಿನ ನೇರಕ್ಕೆ, ಅವನ ದೃಷ್ಟಿಕೋನಕ್ಕೆ ಈಸ್ ದ ರೈಟ್, ಇವನ ದೃಷ್ಟಿಕೋನಕ್ಕೆ, ಇವನ ಮುಖದ ನೇರಕ್ಕೆ ಈಸ್ ದ ರೈಟ್. ಇಬ್ರು ರೈಟ್ ಅಂತ ಅನ್ನಿಸ್ಬಿಡ್ತಾರೆ. ಆದ್ರೆ ಸಂದರ್ಭಗಳು ಯಾರನ್ನ ಸರಿ ಯಾರನ್ನ ತಪ್ಪು ಅಂತ ಮಾಡೋಕ್ಕಾಗಲ್ಲ. ಸೊ ಭಗವಂತನ ದೃಷ್ಟಿಲಿ ಪನಿಷ್ಮೆಂಟ್ ಇದೆ ಅನ್ನುವಂಥ ವಿಚಾರಗಳು ಕೂಡ ಎಲ್ಲೋ ಒಮ್ಮೆ ತಪ್ಪಾಗ್ಬಿಡುತ್ತೆ. ನ್ಯಾಯಾಲಯ ವಿಚಾರದಲ್ಲೂ ಕೂಡ ಎಲ್ಲ ಒಂದ್ ಕಡೆ ಪನಿಷ್ಮೆಂಟ್ ಇದೆ ಅನ್ನೋದು ಕೂಡ ತಪ್ಪಾಗ್ಬಿಡುತ್ತೆ. ಎಷ್ಟೋ ಅಪರಾಧಿಗಳಿಗೆ ಶಿಕ್ಷೆನೇ ಆಗಿರಲ್ಲ, ಎಷ್ಟೋ ನಿರಪರಾಧಿಗಳು ಪಾಪ ಶಿಕ್ಷೆ ಅನುಭವಿಸ್ಕೊಂಡು ಸಾಯ್ತಾ ಇರ್ತಾರೆ. ಅದು ಭಗವಂತನ ದೃಷ್ಟಿಲೂ ಸತ್ಯ, ಕೋರ್ಟ್ ದೃಷ್ಟಿಲೂ ಸತ್ಯ. ಮನುಷ್ಯನ ಜೀವನನೇ ಅರ್ಥ ಆಗ್ತಾ ಇಲ್ಲ. ಒಂಥರ ದೊಡ್ಡ ಪ್ರಶ್ನಾರ್ಥಕ ಚಿಹ್ನೆಯಾಗಿ ಮನುಷ್ಯನ ಜೀವನ ಉಳ್ಕೊಬಿಟ್ಟಿದೆ ನೋಡಿ. ತುಂಬಾ ನರಳ್ತಕ್ಕಂಥ ಜನಗಳ ನಡುವೆ ನಾವು ಈ ಪ್ರಶ್ನೆಗಳು ನಮಗೆ ಹಾಕೊಂಡ್ರೆ ಇಟ್ಸ್ ಎ
ಮೀನಿಂಗ್ಫುಲ್ ಲೈಫ್ನ ಹುಡುಕ್ತಾ ಲೈಫ್ ಕಳೆದೋಗ್ಬಿಟ್ಟಿರುತ್ತೆ. ಚಿಕ್ಕಂದ್ರಲ್ಲಿ ಅಪ್ಪ ಅಮ್ಮ ಅಣ್ಣ ತಮ್ಮ ಅಕ್ಕ ತಂಗಿ ಚಿಕ್ಕಪ್ಪ ಚಿಕ್ಕಮ್ಮ ದೊಡ್ಡಮ್ಮ ಅತ್ತೆ ಮಾವ ಅತ್ತೆ ಮಗಳು ಅತ್ತೆ ಮಗ ಇವರೆಲ್ಲ ಇಂಪಾರ್ಟೆಂಟ್ ಅಂತ ಅನಿಸ್ತಾ ಇರ್ತಾರೆ. ಅವರೆಲ್ಲರೂ ಜೀವನಕ್ಕೆ ತುಂಬಾ ಅಟ್ಯಾಚ್ಮೆಂಟ್ ಇಟ್ಕೊಂಡು ಲೈಫ್ನ ತುಂಬಾ ಅದ್ಭುತವಾಗಿ ಮೀನಿಂಗ್ಫುಲ್ ಲೈಫ್ ಮಾಡ್ತಾರೆ. ಇವರೇ ನಮ್ಮ ಪ್ರಪಂಚ ಅನ್ನೋ ಬದುಕ್ತಾ ಇರ್ತಾ ಸಂದರ್ಭದಲ್ಲಿ ಸಡನ್ ನಮ್ಮ ಲೈಫಲ್ಲಿ ಏನೋ ಚೇಂಜ್ ಆಗಿಬಿಡುತ್ತೆ. ಯಾರೋ ಅನಿರೀಕ್ಷಿತವಾಗಿ ಬರ್ತಾರೆ, ಯಾರೋ ಅನಿರೀಕ್ಷಿತವಾಗಿ ಹೋಗ್ತಾರೆ. ಈ ವಿಚಾರಗಳನ್ನೆಲ್ಲ ನಾವೊಮ್ಮೆ ನಾವು ಯೋಚನೆ ಮಾಡ್ಕೊಂಡಾಗ ಯಾಕೆ ಇಷ್ಟು ಲೈಫ್ ಒಂಥರ ಯಾರಿಗೂ ಅರ್ಥ ಆಗ್ದಂಗೆ. ಸೊ ಆಗೊಮ್ಮೆ ನಾವು ವಾಟ್ಸಪ್ ಮೆಸೇಜ್ಗಳನ್ನ ನೋಡ್ತಾ ಇರ್ತೀವಿ. ಸ್ಕೂಲ್ಗಳಲ್ಲಿ ಪರೀಕ್ಷೆ ಏನಪ್ಪಾ ಅಂತ ಅಂದ್ರೆ, ಪರೀಕ್ಷೆಯ ವ್ಯಾಖ್ಯಾನ ಏನಪ್ಪಾ ಅಂತಂದ್ರೆ ಪ್ರಶ್ನೆ ಪತ್ರಿಕೆ ಕೊಟ್ಬಿಟ್ಟು ಉತ್ತರ ಬರೆಯಕ್ಕೆ ಹೇಳ್ತಾರೆ. ಆದ್ರೆ ಜೀವನ ಹಂಗಲ್ಲ, ಉತ್ತರ ಕೊಟ್ಬಿಟ್ಟು ಅದು ಪ್ರಶ್ನೆ ಹುಡುಕು ಅಂತ ಹೇಳ್ತಕ್ಕಂಥ ಜೀವನ ನಮ್ದು. ಏನೋ ಮಾಡಲು ಹೋಗಿ ಏನು ಮಾಡಿದ್ದೇನೆ ಅನ್ನೋ ಕೊರಗು ಮನುಷ್ಯನ ಜೀವನನ ಲಾಸ್ಟ್ಗೆ ಕಡೆಗೆ ಕಾಡುತ್ತೆ. ನಮ್ಮ ಜೀವನದಲ್ಲಂತೂ ನಾವು ಆ ಒಂದು ಹಾಡನ್ನ ಪದೇ ಹಾಡ್ಕೋತಾ ಇರ್ತೀವಿ. ಏನಂತ, ಏನೋ ಮಾಡಲು ಹೋಗಿ ಏನು ಮಾಡಿದೆ ನೀನು. ಎಲ್ಲರ ಲೈಫಲ್ಲಿ ಈ ಥರ ಸಮಸ್ಯೆಗಳಿದ್ದಿದ್ದೆ. ಮನಸ್ಸಿನ ಮಾತನ್ನ ಕೇಳೋಣ, ಮನಸ್ಸಿನ ಮಾತಿನ ಜೊತೆ ನಡೆಯೋಣ. ಯಾವುದು ಶಾಶ್ವತವಲ್ಲ, ಯಾವುದು ಪರ್ಮನೆಂಟು ಅಲ್ಲ. ನಥಿಂಗ್ ಈಸ್ ಇಂಪಾಸಿಬಲ್ ಆ್ಯಂಡ್ ನಥಿಂಗ್ ಈಸ್ ಪರ್ಮನೆಂಟ್ ಆಲ್ಸೋ. ಲೈಫ್ ಗೋಯಿಂಗ್ ಆನ್ ಚಲೇಗ. ನಾನು ನಿಮ್ಮ ವೆಂಕಿ ಹಾಸನ್. ಈ ವಿಡಿಯೋ ಬಗ್ಗೆ ಏನಾದರೂ ಮನಸ್ಸಿಗೆ ಟಚ್ ಆಗಿದ್ರೆ ಒಂದು ಸಣ್ಣ ಕಮೆಂಟ್ ಹಾಕಿ ನನ್ನ ಬಗ್ಗೆ ಕಮೆಂಟ್ ಅಲ್ಲಿ ತಿಳಿಸಿ ಅಂತ ಹೇಳ್ತಾ ನಾನು ವಿಡಿಯೋ ಮುಗಿಸ್ತೀನಿ. ಎಲ್ರಿಗೂ ನಮಸ್ಕಾರ.